ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಶೋಧನೆಯಡಿಯಲ್ಲಿರುವ ತಾಳ್ಮೆಯ ವಿನೀತತೆ. ಈ ದಿನದ ದೇವರ ವಾಕ್ಯ: ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸವುಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ. ಫಿಲಿಪ್ಪಿಯವರಿಗೆ 1ನೇ ಅಧ್ಯಾಯ 14ನೇ ವಚನ. ಪೌಲನಿಂದ ಹಿಂತೆಗೆಯಲ್ಪಟ್ಟ ಸಾರ್ವಜನಿಕ ಕೆಲಸಗಳಿಂದ ಕ್ರೈಸ್ತರು ಹೆಚ್ಚಿನ ಬಲವನ್ನು ಹೊಂದಲು ಪೌಲನ ಮಾದರಿಯಲ್ಲಿ ಪ್ರೇರೇಪಿಸಲ್ಪಟ್ಟರು. ಈ ರೀತಿಯಾಗಿ ಅಪೊಸ್ತಲನ ಬಂಧಗಳು ಪ್ರಭಾವಶಾಲಿಯಾಗಿದ್ದವು. ಪೌಲನ ಬಲ ಮತ್ತು ಉಪಯುಕ್ತತೆಯು ಕಡಿತಗೊಂಡಿದೆ ಎನಿಸಿದಾಗ ಮತ್ತು ಎಲ್ಲರ ದೃಷ್ಟಿಯಲ್ಲಿ ಅವನನ್ನು ಕೀಳಾಗಿ ಮಾಡಲ್ಪಟ್ಟಾಗ ಅವನನ್ನು ಸಂಪೂರ್ಣವಾಗಿ ಹೊರಗಿಡಲ್ಪಡಲಾಗಿದೆ ಎಂದು ತೋರಿದ ಸಂದರ್ಭಗಳಲ್ಲಿಯೂ ಅವನು ಕ್ರಿಸ್ತನಿಗಾಗಿ ಸಿವುಡುಗಳನ್ನು ಸಂಗ್ರಹಿಸಿದನು. ಆ 2 ವರ್ಷಗಳ ಸೆರೆವಾಸದ ಅಂತ್ಯದ ಮೊದಲು ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು ಎಂದು ಪೌಲನು ಹೇಳಲು ಸಾಧ್ಯವಾಯಿತು. ಮತ್ತು ಫಿಲಿಪ್ಪಿಯರಿಗೆ ವಿಶೇಷವಾದ ವಂದನೆಗಳನ್ನು ಕಳುಹಿಸುವವರಲ್ಲಿ ಚಕ್ರವರ್ತಿಯ ಅರಮನೆಯವರು ಎಂದು ವಾಕ್ಯವು ಹೇಳುತ್ತದೆ. ತಾಳ್ಮೆ ಮತ್ತು ಧೈರ್ಯ ಇವೆರಡಕ್ಕೂ ಅದರ ಜಯಗಳಿವೆ. ಶೋಧನೆಯ ಸಮಯದಲ್ಲಿ ತಾಳ್ಮೆಯ ಮೂಲಕ ಕಷ್ಟದ ಕಾರ್ಯಗಳನ್ನು ಮಾಡುವಾಗ ಧೈರ್ಯದ ಮೂಲಕ ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲಬಹುದು. ದುಃಖ ಮತ್ತು ಸಂಕಟದ ಸಮಯದಲ್ಲಿ ತಾಳ್ಮೆ ಮತ್ತು ಹರ್ಷಚಿತ್ತತೆಯನ್ನು ಪ್ರಕಟಿಸುವ ಕ್ರೈಸ್ತರು ಅಚಲ ನಂಬಿಕೆಯ ಶಾಂತಿ ಸಮಾಧಾನದಿಂದ ಸಾವನ್ನೂ ಸಹ ಎದುರಿಸುವ ಕ್ರೈಸ್ತರು ದೀರ್ಘಾವಧಿಯಲ್ಲಿ ನಿಷ್ಠಾವಂತರು ಸಾಧಿಸುವುದಕ್ಕಿಂತ ಹೆಚ್ಚಿನದನ್ನು ಸುವಾರ್ತೆಗಾಗಿ ಸಾಧಿಸಬಹುದು. ಆಗಾಗ್ಗೆ ದೇವರ ಸೇವಕರನ್ನು ಅವರ ಸಕ್ರಿಯವಾದ ಕರ್ತವ್ಯದಿಂದ ಹಿಂತೆಗೆಯಲ್ಪಟ್ಟಾಗ ನಮ್ಮ ಅಲ್ಪಜ್ಞಾನದಿಂದ ಗ್ರಹಿಸಲಾಗದ, ಯಾರಿಗೂ ತಿಳಿಯದ ಅನುಗ್ರಹಗಳ ಮೂಲಕ ಎಂದಿಗೂ ಮಾಡಲಾಗದ ಕೆಲಸವನ್ನು ಸಾಧಿಸಲು ದೇವರು ಯೋಜನೆಯನ್ನು ಸಿದ್ಧಪಡಿಸಿರುತ್ತಾನೆ. ದೇವರು ಮತ್ತು ಆತನ ಸತ್ಯಕ್ಕಾಗಿ ಬಹಿರಂಗವಾಗಿ ಮತ್ತು ಸಕ್ರಿಯವಾಗಿ ಕ್ರಿಸ್ತನ ಹಿಂಬಾಲಕರಿಗೆ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ತನಗೆ ಸೇವೆ ಸಲ್ಲಿಸಲು ಯಾವುದೇ ಕೆಲಸವಿಲ್ಲವಲ್ಲ, ಹೊಂದಿಕೊಳ್ಳುವ ಯಾವ ಪ್ರತಿಫಲವೂ ಸಿಗುವುದಿಲ್ಲ ಎಂದು ಅವನು ಭಾವಿಸದಿರಲಿ. ಕ್ರಿಸ್ತನ ನಿಜವಾದ ಸಾಕ್ಷಿಗಳನ್ನು ಎಂದಿಗೂ ಪಕ್ಕಕ್ಕೆ ಸರಿಸಲಾಗುವುದಿಲ್ಲ. ಆರೋಗ್ಯದಲ್ಲಿ, ಅನಾರೋಗ್ಯದಲ್ಲಿ, ಜೀವನ ಮತ್ತು ಮರಣದಲ್ಲಿಯೂ ದೇವರು ಅವರನ್ನು ಬಳಸಿಕೊಳ್ಳುತ್ತಾನೆ. ಸೈತಾನನ ದುರುದ್ದೇಶದಿಂದ ಕ್ರಿಸ್ತನ ಸೇವಕರು ಹಿಂಸಿಸಲ್ಪಟ್ಟಾಗ, ಅವರ ಸಕ್ರಿಯವಾದ ಶ್ರಮಕ್ಕೆ ಅಡ್ಡಿಯಾದಾಗ, ಅವರನ್ನು ಸೆರೆಯಲ್ಲಿ ಬಂಧಿಸಲ್ಪಟ್ಟಾಗ, ಕಟಕಟೆಯಲ್ಲಿ ಅವರನ್ನು ನಿಲ್ಲಿಸಲ್ಪಟ್ಟಾಗ ಸತ್ಯವು ಶ್ರೇಷ್ಠವಾದ ಜಯವನ್ನು ಹೊಂದುತ್ತದೆ. ಈ ನಂಬಿಗಸ್ತರು ತಮ್ಮ ರಕ್ತದೊಂದಿಗೆ ತಮ್ಮ ಸಾಕ್ಷಿಯನ್ನು ಮುದ್ರೆ ಮಾಡಿದಂತೆ ಇಲ್ಲಿಯವರೆಗೆ ಸಂದೇಹ ಮತ್ತು ಅನಿಶ್ಚಿತತೆಯಲ್ಲಿದ್ದ ಆತ್ಮಗಳು ಕ್ರಿಸ್ತನ ನಂಬಿಕೆಯ ಬಗ್ಗೆ ಅರ್ಥಮಾಡಿಕೊಂಡು ಕ್ರಿಸ್ತನ ಪರವಾಗಿ ಕೆಲಸ ಮಾಡಲು ಧೈರ್ಯದಿಂದ ನಿರ್ಧಾರವನ್ನು ಮಾಡುತ್ತವೆ. ಭಕ್ತರ ಮರಣದ ಧೂಳಿನಿಂದ ದೇವರಿಗಾಗಿ ಹೇರಳವಾದ ಸುಗ್ಗಿಯೂ ಉಂಟಾಗಿದೆ. ನೀರೋ ರಾಜನ ಸೇವಕರನ್ನು ಪಶ್ಚಾತ್ತಾಪ ಪಡುವಂತೆಯೂ ಮತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತೆಯೂ ಕರೆಕೊಡುವುದು ವ್ಯರ್ಥ ಎಂದು ಅಪೊಸ್ತಲನು ಮತ್ತು ಅವನ ಜೊತೆ ಕೆಲಸಗಾರರು ವಾದಿಸಬಹುದು. ಆದರೆ ಪೌಲನು ಹೀಗೆ ತರ್ಕ ಮಾಡಲಿಲ್ಲ. ನಂಬಿಕೆಯಿಂದ ಆತನು ಈ ಆತ್ಮಗಳಿಗೆ ಸುವಾರ್ತೆಯನ್ನು ಸಾರಿದನು ಮತ್ತು ಆ ಸುವಾರ್ತೆಯನ್ನು ಕೇಳಿದವರಲ್ಲಿ ಕೆಲವರು ಯಾವುದೇ ಬೆಲೆ ತೆತ್ತಾದರೂ ವಿಧೇಯರಾಗಲು ನಿರ್ಧರಿಸಿದ್ದರು. ಅಡೆತಡೆಗಳು ಮತ್ತು ಅಪಾಯಗಳ ಹೊರತಾಗಿಯೂ ಅವರು ಬೆಳಕನ್ನು ಸ್ವೀಕರಿಸುತ್ತಾರೆ ಮತ್ತು ತಮಗೆ ದೊರೆತ ಬೆಳಕನ್ನು ಇತರರಿಗೆ ಬೆಳಗಿಸಲು ದೇವರು
ಅವರಿಗೆ ಸಹಾಯ ಮಾಡುತ್ತಾನೆ ಎಂದು ಅವರು ದೇವರನ್ನು ನಂಬುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.